ಹೇಳಿ. ಇದು ವೈವಿಧ್ಯವಾದ ಕಳೆಗಳು ಬೆಳಿಬೇಕು. ಒಂದು ಥರದ ಕಳೆ ಇಲ್ಲ. ಸಾಮಾನ್ಯವಾಗಿ ಎಲ್ಲ ತೋಟಗಳಲ್ಲಿ ನಾನು ನೋಡಿದ್ದೀನಿ ಒನ್ನುಗೊನೆ ಸೊಪ್ಪು ಅಂತ ಬೆಳೆಯುತ್ತೆ. ಇದು ಸಾಮಾನ್ಯವಾಗಿ ಎಲ್ಲ ಇದರಲ್ಲಿ ಒನ್ನುಗೊನೆ ಸೊಪ್ಪು. ಹೌದು. ಇದು ಅತ್ಯುತ್ತಮವಾದ ಮನುಷ್ಯನಿಗೆ ಆಗಲಿ ಭೂಮಿಗೆ ಆಗಲಿ ಅತ್ಯುತ್ತಮವಾದ ವಿಟಮಿನ್ ಇರೋಂಥ ಸೊಪ್ಪು. ಇದನ್ನ ಮನುಷ್ಯ ತಿಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ಆಮೇಲೆ ವೈಟ್ ಪ್ಲೇಟು, ಬಿಳಿ ರಕ್ತ ಕಣಗಳು ಕೂಡ ಜಾಸ್ತಿ ಆಗ್ತವೆ. ಇದು ಯಾಕೆ ಅಂದ್ರೆ ನಾನೇನು ಡಾಕ್ಟರ್ ಅಲ್ಲ, ಈ ಆಯುರ್ವೇದಿಕ್ ಇವ್ರ ಹತ್ರ ತಿಳ್ಕೊಂಡಿರೋದು. ಇದನ್ನ ದನಿ ತಿನ್ನಕ್ ಹಾಕ್ತಿವಿ. ಈ ಭೂಮಿಗಂತೂ ಸಂತೃಪ್ತಿಯ ಒಂದು ಗೊಬ್ಬರ ಆಗುತ್ತೆ ಇದು ಒನ್ಗೊನೆ ಸೊಪ್ಪು. ಈ ಕಾಂಗ್ರೆಸ್ ನಿಜ ಇದಾಗೋದ್ರೊಳಗೆ ಬೀಜ ಆಗೋದ್ರೊಳಗೆ ಹೊಡಿಬೇಕು ನಿಜ, ಅವಾಗ ಕೂಡಲ್ಲ ನಮಗೆ. ಇದು ಸಾಮಾನ್ಯವಾಗಿ ಇದು ಸುಮಾರು ನಮ್ಮಿಂದ ಒಂದು 20% ಭೂಮಿ ದೀರ್ಕೋಬಹುದು, 80% ಸತ್ತ ಮೇಲೆ ಆಗುತ್ತೆ. ನೋಡ್ರಿ, ನೀರು ಕೇಳೋದು ಬರೀ 20%. ಅದಕ್ಕೆ ಜೀವಾಮೃತ ಅಂತ ಮಾಡಿರೋದು ಎಲ್ಲರೂ. ಸಗಣಿದೆ ಜೀವಾಮೃತ ಅಲ್ಲ, ಇದು ಕೂಡ ಜೀವಾಮೃತನೇ. ಜೀವಾಮೃತ ಆದ್ಮೇಲೆ ಅದು ಅಮೃತವಾಗಿ ಪರಿವರ್ತನೆ ಆಗುತ್ತೆ. ಇದಕ್ಕೆ ಜೀವಾಮೃತ ಅಂತ ಹೇಳೋದು. ಇದಷ್ಟು ಕೂಡ ಜೀವಾಮೃತನೇ. ಇದು ಮೃತ ಆದ್ಮೇಲೆ ಅದು ಅಮೃತವಾಗಿ ಭೂಮಿಗೆ ಪರಿವರ್ತನೆ ಆಗುತ್ತೆ. ಪ್ರತಿಯೊಂದು ಇದು ಕೂಡ ಭೂಮಿಲಿ ಮಣ್ಣಾಗಿ ಹೋದಾಗ ಅದು ಅಮೃತವಾಗಿ ಪರಿವರ್ತನೆ ಆಗಿ ಸಸ್ಯ ರಾಶಿಗೆ ಒಳ್ಳೆ ಪೋಷಕಾಂಶ ಕೊಡುತ್ತೆ. ಅಂದ್ರೆ ಈಗ ಹುಟ್ಟಿರೋ ಕಳೆಗಳೆಲ್ಲವೂ ಪೋಷಕಾಂಶ ಕೊಡಕ್ಕೆ ಹುಟ್ಟಿರೋದು. ಇಲ್ಲಿ ಯಾವುದು ಲಾಸ್ ಇಲ್ಲ. ಈಗ ನಾವು ಇದನ್ನೇನು ಕಳೆನಾಶಕ ಹೊಡೆದು ಬಿಟ್ರೆ ಅಯ್ಯೋ ಆ ಪೋಷಕಾಂಶ ಕೊಡಕ್ಕೆ ಬಂದಿರೋ ಸಂಪತ್ತನ್ನ ನಾವಾಗಿನೇ ನಾಶ ಮಾಡಿದಂಗೆ ಆಗೋಗ್ಬಿಡುತ್ತೆ. ಏನು ಬಿಟ್ಟದಲ್ಲ, ರಾಕ್ಷಸ ನುಗ್ಗಿದ ನಮ್ಮ ತೋಟದೊಳಗೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಕಳೆನಾಶಕನ ಹೊಡೆದ್ರೆ ಅವನ ಸಂಪತ್ತು ಏನು ಇಲ್ಲ, ಅವನ ಮನೆಯಾಗ ಒಟ್ಟಿಗೆಡದ್ದು ಕೂಡ ಕರಿಗೋಗ್ಬಿಡುತ್ತೆ. ಎಷ್ಟು ಸಮೃದ್ಧವಾಗಿ ಕಳೆ ಬರುತ್ತೋ ಅಷ್ಟು ತೋಟಕ್ಕೆ ಒಳ್ಳೇದು.